ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. 2 ದಿನಗಳ ಹಿಂದೆ ನಾನು ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮದು ಅಂದರೆ ವೆರಿಫಿಕೇಷನ್ ಸ್ಲಿಪ್ ರೆಡಿಯಾಗಿದೆ, ಲಿಂಕ್ ಕೂಡ ರಿಲೀಸ್ ಆಗಿದೆ, ಡೌನ್ಲೋಡ್ ಅಂತ ಕೊಟ್ಟಿದ್ದೆ. ಡೌನ್ಲೋಡ್ ಆದಮೇಲೆ ಬಹಳ ಜನ ಸರ್ ಅದರಲ್ಲಿ ಎರರ್ಸ್ ಇದೆ ಅಂತ ಕಮೆಂಟ್ಸ್ ಮೇಲೆ ಕಮೆಂಟ್ ಹಾಕ್ತಾಯಿದ್ರಿ. ಸರ್ ನಮ್ಮ ರ್ಯಾಂಕೇ ಅದರಲ್ಲಿ ಬಂದಿಲ್ಲ, ಸರ್ ನಮ್ಮ ಅದರಲ್ಲಿ ಕ್ಯಾಸ್ಟ್ ಬಂದಿಲ್ಲ, ಸಬ್ ಕ್ಯಾಸ್ಟ್ ಇಲ್ಲ, ನಮಗೆ ಅದರಲ್ಲಿ ನಾವು ಹಾಕಿದಂಥ ಕ್ಲೇಮ್ ಮಾಡಿದಂಥ ಏನು ಕೂಡ ಅದರಲ್ಲಿ ಇಲ್ಲ, ಬಹಳ ಎರರ್ಸ್ಗಳಿದ್ದಾವೆ ಅಂತ. ಅದಕ್ಕೆ ಇವತ್ತು ಸಂತೋಷದ ಸುದ್ದಿ ಏನು ಅಂದರೆ, ಇವತ್ತಿನಿಂದ ತಾವುಗಳು ಆ ಸ್ಲಾಟನ್ನು ಬುಕ್ ಮಾಡಿಕೊಳ್ಬೋದು. ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಎರರ್ಸ್ ಯಾವ ರೀತಿಯಾಗಿ ಅಲ್ಲಿಂದ ತೆಗಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೋಡಿ, ಮೊದಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ಸರ್. ವೆಬ್ಸೈಟ್ ಲಿಂಕ್ ಆಯಿತಾ, ನಮ್ಮದಲ್ಲ, ನಾವು ರೆಡಿ ಮಾಡಿದ್ದಲ್ಲ. ಒಂದು ಲಿಂಕ್ ಇರುತ್ತೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. KCET ಪೇಜ್ ಆಯಿತಾ, ಕರ್ನಾಟಕ ಯಾವುದು ಕಾಮನ್ ಎಂಟ್ರೆನ್ಸ್ ಟೆಸ್ಟಿಂದ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ತಗೊಳ್ಳೋ ಲಾಗಿನ್ ID ಹಾಕಿಬಿಟ್ಟು, ಪಾಸ್ವರ್ಡ್ ಹಾಕಿಬಿಟ್ಟು, ಕೆಪಿಚೆ ಹಾಕಿಬಿಟ್ಟು ಲಾಗಿನ್ ಅಂತ ಕೊಟ್ಟ ತಕ್ಷಣ ಆಯಿತಾ, OTP ಅಂತ ಕೊಡಿ, ಭಾಳ ಒಳ್ಳೆಯದು. ಅದಾದ ತಕ್ಷಣ ಡೈರೆಕ್ಟಾಗಿ ಎಂಥ ಪೇಜ್ ಓಪನ್ ಆಗುತ್ತೆ ಅಂದರೆ, ನಿಮ್ಮ ಡೌನ್ಲೋಡ್ ಏನು ಮಾಡ್ಕೊಂಡಿದ್ದೀರಲ್ವ, ಯಾವುದು ವೆರಿಫಿಕೇಷನ್ ಸ್ಲಿಪ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು, ಅದನ್ನು ಏನೇನು ತೊಂದರೆಗಳಿದ್ದಾವೋ ಅದನ್ನು ತಾವುಗಳು ಅಲ್ಲೆಲ್ಲ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಯಾವ ದಿನ ಆಯಿತಾ ಅಲ್ಲಿ ನೀವು ಸ್ಲಾಟನ್ನು ಬುಕ್ ಮಾಡ್ತಾಯಿದ್ದೀರಾ ನೋಡಿ. ಮುಂದಿನ ತಿಂಗಳು 2ನೇ ತಾರೀಕು, 3ನೇ ತಾರೀಕು ಹಾಗೂ 4ನೇ ತಾರೀಕು ನೀವುಗಳು ಯಾರೆಲ್ಲ ತೊಂದರೆ ಆಗಿದೆ ಅಂತ ಅಂದುಕೊಂಡಿದ್ದೀರೋ ನಿಮ್ಮ ಒಂದು ಡಾಕ್ಯುಮೆಂಟಲ್ಲಿ, ನಿಮ್ಮ ಒಂದು ಅಪ್ಲಿಕೇಶನಲ್ಲಿ, ಅಂತಹ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳು 2ನೇ ತಾರೀಕು 3, 4ಕ್ಕೆ ಇರುತ್ತೆ. 3 ದಿನವೂ ಹೋಗೋದಲ್ಲ. ನೀವು ಇಲ್ಲಿ ಸ್ಲಾಟ್ ಬುಕ್ ಮಾಡಿದ ತಕ್ಷಣ ಯಾವ ದಿನ ತಾವುಗಳು ಆ 3 ದಿನ ಇರುವಂಥದ್ದು, ಯಾವ ದಿನ ಹೋಗಬೇಕು, ಯಾವ ಸಮಯಕ್ಕೆ ಹೋಗಬೇಕು, ಎಲ್ಲಿ ಹೋಗಬೇಕು, ಪ್ರತಿಯೊಂದು ಕೂಡ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ನೀಡಲಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳೇ, ಹೋಗುವ ಸಮಯದಲ್ಲಿ ಆರಾಮಾಗಿ ಖಾಲಿ ಕೈಯಲ್ಲಿ ಹೋಗಿರಾ, ಆಮೇಲೆ ದುಡ್ಡು ಇಟ್ಕೊಂಡು ತಿನ್ನಕ್ಕೆ ಅಂತ ದಯವಿಟ್ಟು ತಾವುಗಳು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹೋಗ್ತಾ ಇದ್ದೀರೋ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗಿರುತ್ತೆ. ಯು ನೀಡ್ ಟು ಕ್ಯಾರಿ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಕ್ಯಾಸ್ಟಿಂದ ಆಗಿರ್ಬೋದು, ಸಬ್ ಕ್ಯಾಸ್ಟ್ ಆಗಿರ್ಬೋದು, ಅಥವಾ ಇನ್ಕಮ್ ಆಗಿರ್ಬೋದು, ಅಥವಾ ನಿಮ್ಮದು ಏನಂತೀರ ಸರ್, ಅದು ಇದು ಏನಿದೆಯೋ, ಅಥವಾ ಹ್ಯಾಂಡಿಕ್ಯಾಪ್ಟಿಂದ ಆಗಿರ್ಬೋದು, ಅಥವಾ ಅದು ಇದು ಏನೆಲ್ಲ ಕ್ಲೈಮ್ ಮಾಡಿದಿರೋ ಆ ಒಂದು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಪ್ರತಿಯೊಂದು ಕೂಡ ತಾವುಗಳು ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಧನ್ಯವಾದಗಳು. ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ನಮ್ಮ ಜೊತೆ ಇರಲಿ. ದಯವಿಟ್ಟು ಇರುವಂಥದ್ದೇ ಸಮಯ ಇವತ್ತು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಿಂಕ್ ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ. ನಿನ್ನೆ ನಾನು ಒಂದು ವಿಡಿಯೋ ರಿಲೀಸ್ ಮಾಡಿದ್ದೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ. SSLC, PUC ಸೈನ್ಸು, ಆರ್ಟ್ಸು, ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಒಂದು ವಿಡಿಯೋ ದಯವಿಟ್ಟು ತಪ್ಪದೆ ನೋಡಿ. ಅದರ ಕೆಳಗಡೆ ನಾನು ಈಗಾಗಲೇ ಲಿಂಕನ್ನು ಕೂಡ ಹಾಕಿದ್ದೇನೆ. ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಯಾರೆಲ್ಲ 3 ಬರೀತಾ ಇದ್ರೋ, ರಿಸಲ್ಟಿಗಾಗಿ ಕಾಯ್ತಾ ಇದ್ರೋ ಅವರಿಗೆ ಆಲ್ ದ ಬೆಸ್ಟು. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಮೊದಲು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನಂತರದಲ್ಲಿ ಹೋಗಿ ಯಾವುದೇ ರೀತಿಯಾದಂಥ ಅದನ್ನು ಏನಂತೀರ ಒರಿಜಿನಲ್ ಡಾಕ್ಯುಮೆಂಟ್ಸಿಗೆ ಏನಂತೀರ ಸರ್, ಅದು ಲ್ಯಾಮಿನೇಷನ್ ಮಾಡಿಸ್ಕೊಂಡು ಹೋಗಬೇಡಿ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.